ಗೋಪಾಲಕೃಷ್ಣ ಒಂದು ಆರೋಪ ಮಾಡ್ತಾರೆ ಸರ್. ನಾನು ಅದಕ್ಕೆಲ್ಲ ಯಾಕಪ್ಪ ಉತ್ತರ ಕೊಡಲಿ. ನಿಮ್ಮ ಆರೋಪಗಳನ್ನ ಸರ್ ಸಾವು ರಾಜಕಾರಣ ಅಂತ ಹೇಳ್ತೀರಾ ಸರ್? ಡಿ.ಕೆ. ಸುರೇಶ್ ಅವರು ಮಾತಾಡಿದ್ದಾರೆ ಸರ್. ಮಾತು ತಿರುಚೋದ್ರಲ್ಲಿ ಕುಮಾರಸ್ವಾಮಿ ಅವರು ಮಿಸ್. ಯಾವ ಮಾತು ತಿರುಗ್ತಾರೆ? ಆರ್.ಸಿ.ಬಿ ಗೆದ್ದಾಗ ಟ್ವಿಟ್ ನೋಡಿ ಇವಾಗ ಮಾಡ್ಕೊಡ್ತಾರೆ ಅಂತ ಹೇಳಿ. ಹೌದಪ್ಪ, ಅಭಿನಂದನೆ ಸಲ್ಲಿಸಿದ್ದೀವಿ. ಅವ್ರು ಗೆದ್ದರು ಅಂತೇಳಿ ಅಮಾಯಕರ ಜೀವ ತೆಗಿಬೇಕು ಅಂತ ಇದೆಯಾ? ಜೀವ ತೆಗಿಯೋದಕ್ಕೆ ಅವರ ಗೆದ್ದೋದಕ್ಕೆ ಟ್ವೀಟ್ ಮಾಡಿದ್ದೀವ? ಅದೊಂದು ಅರ್ಥ ಇದೆಯಾ ಮಾತಾಡೋದಕ್ಕೆ? ರಾಜ್ಕುಮಾರ್ ಸಾವುದಕ್ಕೂ ಇದಕ್ಕೂ ಸಂಬಂಧ ಏನು? ಈಗಾಗಲೇ 100 ಬಾರಿ ಸ್ಪಷ್ಟನೆ ಕೊಟ್ಟಿದ್ದೇನೆ. ಅವತ್ತು ಅವ್ರು ತೀರ್ಕೊಂಡಂಥ ದಿನ ಮಾಹಿತಿಯನ್ನು ಸರ್ಕಾರಕ್ಕೆ ಸೀಕ್ರೆಟ್ ಆಗಿಟ್ಟು ಕೊಡಲಿಲ್ಲ. ಆಸ್ಪತ್ರೆಯಿಂದ ಬುಲೆಟಿನ್ ಹೊರಡಿಸ್ಬಿಟ್ರು. ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಒಬ್ಬ ಗೌರವಾನ್ವಿತ ದೊಡ್ಡ ವ್ಯಕ್ತಿ ನಿಧನರಾದಂಥದ್ದು. ಅಂಥ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ನಡ್ಕೊಳ್ಳಿಲ್ಲ. ಆ ಜವಾಬ್ದಾರಿ ನಿರ್ವಹಣೆ ಮಾಡೋದು ನಮ್ಮ ಮೇಲಿತ್ತು. ಹೌದು, ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿರಲಿಲ್ಲ ಬೆಳಗ್ಗೆ 10 ಗಂಟೆವರೆಗೆ. ಯಾವಾಗ ವ್ಯಾನ್ಗಳಲ್ಲಿ ಪೆಟ್ರೋಲು ಡೀಸೆಲ್ಲು ತುಂಬಿಕೊಂಡು ಒಂದು ಅಹಿತಕರ ಘಟನೆಗಳು, ಬೆಂಕಿ ಇಡ್ತಕ್ಕಂಥ ಕೆಲಸ ಕೈ ಹಾಕಿದ್ರು, ಆಗ ಗೋಲಿಬಾರ್ ಮಾಡಿದ್ದಾರೆ. 2 ಗೋಲಿಬಾರ್ನಲ್ಲಿ ತೀರ್ಕೊಂಡಿದ್ದಾರೆ. ಕಾನೂನನ್ನ ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಕೆಲವು ತಿಳಿಗೇಡಿಗಳೇನು ಮಾಡಿದ್ರು, ಅದನ್ನು ಕಂಟ್ರೋಲ್ ಮಾಡಬೇಕಾದ ಸರ್ಕಾರದ ಕರ್ತವ್ಯ ಇತ್ತು, ಮಾಡಿದ್ದೀವಿ. ಇವಾಗ 4 ಜನ ಗುಂಡಿಟ್ರು ಅಂತ ಆರೋಪ ಮಾಡ್ತಾರೆ ಸರ್. ಗುಂಡಿಟ್ಟಿದ್ದು ಅದನ್ನೇ. ಯಾರಿಗೆ ಗುಂಡಿಟ್ಟಿದ್ದು? ಸೀಮೆಣ್ಣೆ ತಗೊಂಬಂದು ಸುಡಕ್ಕೆ ಹೋದ್ರಲ್ಲ ಪ್ರಾಪರ್ಟಿಗಳನ್ನ, ಸಾರ್ವಜನಿಕರ ಆಸ್ತಿನ. ಅದರಿಂದ ಆ ಘಟನೆ ನಡೆದಂಥದ್ದು. ಆರ್.ಸಿ.ಬಿ ಮ್ಯಾನೇಜ್ಮೆಂಟ್ ಮೇಲೆ ಎಫ್.ಐ.ಆರ್ ಹಾಕ್ತಾರೆ ಸರ್.